ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದಿಲೀಪ್. ಇವತ್ತು ಬಂದ್ಬಿಟ್ಟು ನಮ್ಮ ಅಪ್ಪನ ಬರ್ಡೇ. ಸೊ ಹಂಗಾಗಿ ಇವತ್ತು ನಾನು ನಮ್ಮ ಶಿಷ್ಯ ಗಿಫ್ಟ್ ಪ್ಯಾಕಿಂಗ್ ಮಾಡ್ಸಕ್ಕೆ ಬಂದೀನಿ. ಸೊ ಒರಿಜಿನಲ್ ಗಿಫ್ಟು ಇಲ್ಲಿದೆ ಆ್ಯಂಡ್ ಡೂಪ್ಲಿಕೇಟ್ ಗಿಫ್ಟು ರೆಡಿ ಆಗ್ತಿದೆ. ಡೂಪ್ಲಿಕೇಟ್ ಗಿಫ್ಟ್ ಒಳಗಡೆ ಈ ಒಂದು ಬಾಕ್ಸ್ ಹಾಕಿದ್ದೀವಿ. ಏನೇ ಇದ್ರು ನಮ್ಮಪ್ಪ ಇವನಿಗೆ ಬೈಲಿ ಏನು ಇಲ್ಲ. ಆ ಭಯ್ಯ ಕೇಳ್ತಾರೆ ಏನು ಇಲ್ವಲ್ಲ ಬಾಕ್ಸ್ ಹಾಕೋಕ್ಕೆ, ಏನು ಹಾಕೋದು ಅಂದರೆ ಬಾಕ್ಸ್ ಎದ್ದು ಕೊಡ್ತಾವನೆ. ಸೊ ಹಂಗಾಗಿ ಪ್ರ್ಯಾಂಕ್ ಮಾಡೋಣ ಅಂತ 2 ಗಿಫ್ಟ್ ರ್ಯಾಪಿಂಗ್ ಮಾಡಿಸ್ತಾ ಇದ್ದೀನಿ. ಬಟ್ ಈ ಗಿಫ್ಟ್ನ ಇವಾಗ ಒಂದು ಕಾರಲ್ಲಿ ಇಡಬೇಕು. ಇವತ್ತು ನಮ್ಮ ಅಪ್ಪ ಕಾರ್ ಎತ್ತಿಲ್ಲ, ಸೊ ಒಂದು ಕಾರಲ್ಲಿ ಇಡಬೇಕು. ಇಲ್ಲಾಂದರೆ ಇಲ್ಲ ಎತ್ಕೊಂಡೋಗಿ ಬೇಗ ಬಚ್ಚಿಟ್ಬಿಡ್ಬೇಕು. ಆ್ಯಂಡ್ ಕೇಕ್ ಎಲ್ಲ ಬೆಳಗ್ಗೆನೇ ಆರ್ಡರ್ ಮಾಡಿದ್ದೀನಿ. ನಾನು ತೇಜಸ್ಸು ಚೇತನ್ ಹೋಗಿ ಬೆಳಗ್ಗೆ ಕೇಕ್ ಆರ್ಡ್ರ್ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀವಿ. ಸೊ ಅದನ್ನು ಇವಾಗ ಪಿಕ್ ಮಾಡಬೇಕು. ಇಲ್ಲೇ ಗಂಗಾಸ್ ಬೇಕ್ರಿ ಅಂತ ಕಾಂತಿ ಸ್ವೀಟ್ಸ್ ಹೋಗಿದ್ವಿ ಗೈಸ್. ಅಲ್ಲಿ ಕೇಕ್ದು ಅಷ್ಟೊಂದು ಕಲೆಕ್ಷನ್ ಏನೂ ಇರಲಿಲ್ಲ. ಸೊ ಹಂಗಾಗಿ ನಾವು ಇಲ್ಲೇ ಬುಕ್ ಮಾಡಿದೆ. ಸೊ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಇಷ್ಟೆಲ್ಲ ಮಾಡ್ತೀವಿ. ಡಿಫ್ರೆಂಟ್ ಕಲರ್ ಡಲ್ದು ಆಪ್ಕಾ ಮರ್ಜಿ, ಕ್ಯಾಬಿ ಆಪ್ಕಾ ಮರ್ಜಿ ಕರ್ದು. ಹಾಂ, ಸೊ ಗಿಫ್ಟ್ ರ್ಯಾಪಿಂಗ್ ಫ್ರೀ ಅಂದರು. ಬೇಡ, ಅದಕ್ಕೂ ಏನೋ ಒಂಚೂರು ಪೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು ಇದನ್ನ ತಗೊಂಡೋಗೋಕ್ಕೆ, ಇಲ್ಲಾಂದರೆ ಇದನ್ನು ತಗೊಂಡೋಗೋಕ್ಕೆ. ಸೊ ಬಟ್ ವರ್ತಿಲ್ಲ ಗೈಸ್. ಅಂದರೆ ನೆನಪಿರೋ ಥರ ಅವ್ರ ಕಣ್ಣೆದುರುಗಡೆ ಇರುತ್ತೆ ಇದು. ಓಕೆನಾ, ಏನು ಎತ್ತ ಅಂತ ಮುಂದೆ ನೋಡ್ತೀರಾ ನೀವೇ ವಿಡಿಯೋಲಿ. ಆ್ಯಂಡ್ ಅಲ್ಲಿ ತನಕ ವೆಯ್ಟ್ ಮಾಡ್ತಾರ್ರಿ. ಈಗ ನಮ್ಮ ಭಯ್ಯ ಗಿಫ್ಟ್ ರ್ಯಾಪಿಂಗ್ ಮಾಡ್ತಾವ್ರೆ ಒಂದು. ಆ್ಯಂಡ್ ಇದು ಮೇಯ್ನು. ಆ್ಯಂಡ್ ಇದು ಮತ್ತು ಇನ್ನೊಂದು ಪ್ಯಾಕ್ ಮಾಡ್ತಾರೆ, ಅದು ಬಂದ್ಬಿಟ್ಟು ಪ್ರ್ಯಾಂಕ್. ಸೊ ಹಂಗಾಗಿ ಈ ವಿಡಿಯೋ ನಮ್ಮ ಅಪ್ಪನೂ ನೋಡ್ತಾ ಇರ್ತಾರೆ. ಪರವಾಗಿಲ್ಲ ಗೈಸ್. ಈ ಗ್ಲಾಸಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಮನೇಲಿದೆ, ಬಟ್ ನಮ್ಮಮ್ಮ ಯೂಸ್ ಮಾಡೋಕ್ಕೆ ಬಿಡಲ್ಲ. ಒಡೆದೋಗುತ್ತೆ ಇರಲಿ ಫ್ಯೂಚರಲ್ಲಿ ಅಂತ ಹಂಗೆ ತಳ್ತಾನೆ ಅವ್ರೆ. ಹೊಸ ಮನೆಗೆ ಹೋದ್ಮೇಲೆ ಅದು ಯೂಸ್ ಮಾಡಬೇಕು. ಇನ್ನು ಬನ್ನಿ ನೋಡೋಣ ಇನ್ನೂ ಏನೇನು ಸಿಗುತ್ತೆ ಎಲ್ಲ. ಇವತ್ತು ದೋಚ್ಕೊಂಡೋಗಿ ಪ್ರ್ಯಾಂಕ್ ಮಾಡ್ಬೇಕು ಗೈಸ್. ಏನಂದರೆ ನಮ್ಮಪ್ಪ ಪ್ರ್ಯಾಂಕಿಂಗ್ಗೆಲ್ಲ ಒಪ್ಕೊಳ್ಳಲ್ಲ, ಬಟ್ ಚೇಂಜ್ ಮಾಡ್ತೀನಿ ಗೈಸ್ ನಮ್ಮ ಅಪ್ಪನ ಹೆಂಗೆ ಅಂದರೆ ಮೈಂಡ್ ಸೆಟ್ ಫುಲ್ಲು ಬರೀ ಬಿಸ್ನೆಸ್ ಬರೀ ಇದೆ ನಮ್ಮ ಅಪ್ಪನ ಮೈಂಡ್ ಸೆಟ್ಟು. ಆ್ಯಂಡ್ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರೋದಕ್ಕೂ ಆ್ಯಂಡ್ ಇವಾಗ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆಲ್ಟರ್ನೇಟಿವ್ ಡೇಸಾಗಿ ವ್ಲಾಗ್ ಮಾಡಬೇಕು ಅನ್ಕೊಂತೀನಿ. ಆಲ್ಟರ್ನೇಟಿವ್ ಡೇಸಾಗಿ ವ್ಲಾಗ್ ಬಿಡ್ತಾಯಿದ್ದೀನಿ. ಬಟ್ ನಾನು ವ್ಲಾಗು ಡೈಲಿ ಮಾಡ್ತಾಯಿದ್ದೀನಿ, ಬಟ್ ಎಡಿಟಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಹಂಗಾಗಿ ಪರವಾಗಿಲ್ಲ. ಸೊ ಅದಕ್ಕಾಗಿ ಆಲ್ಟರ್ನೇಟಿವ್ ಡೇಸ್ ಒಂದು ಸತಿ ನಾನು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ ತಕ್ಷಣ ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ನೋಡ್ರಿ ಗೈಸ್, ಇಂಥ ಕಿತ್ತೋದು ಪ್ರ್ಯಾಂಕ್ ಎಲ್ಲ ನಾವು ಸ್ಕೂಲ್ ಡೇಸಲ್ಲೇ ನೋಡ್ಬಿಟ್ಟಿದ್ದೀವಿ. ಮರಿ ಇನ್ನೂ ಪಾಪ ಇವಾಗ ಮಾಡ್ತೈತೆ. ನಾವು ಓದಿರೋ ಸ್ಕೂಲಲ್ಲಿ ಓದ್ತೆ. ಈಗ ಒಂದು ಹಾವು ತೊಗೊಂಡೋಗೋಣ ಅಂತ ಇವಾಗ ತಲೆಗೆ ಬರ್ತಿದೆ. ಸೊ ಅದ್ರ ಪ್ರೈಸ್ ಏನು ಎತ್ತಂತ ನೋಡೋಣ. ಪಕ್ಕ ಇದನ್ನೇನೋ ಎತ್ಕೊಂಡ್ರೆ ಉಗಿಸ್ಕೊತೀವಿ. ನನಗೆ ಯಾಕೋ ಬೇಡ ಅನ್ನಿಸ್ತೈತೆ ಗೈಸ್, ಸುಮ್ಮನೆ ಯಾಕೆ ಬೇಕು ಅಲ್ಲ. ಗಿಫ್ಟ್ ನೋಡಿ ಒಂಚೂರು ಡೌಟ್ ಬರಲ್ಲ. ಏನೋ ತಗೊಳಕ್ಕೆ ಹೇಳಿ ಗೈಸ್, ಆಯಿತು. ಏನೋ ತಗೊಳಕ್ಕೆ ಹೇಳಿ ಗೈಸ್, ಆಯಿತು. ಓಕೆ ಬನ್ನಿ, ಈಗ ನಾನೊಂದು ಏನೋ ಕೋಲ್ಡ್ ಡ್ರಿಂಕ್ ತಗೊಂಡು ಪಾಸ್ ಆಗೋಣ ಇಲ್ಲಿಂದ. ನನಗೆ ಯಾವುದೋ ಚಿಕ್ಕದು ಸಾಕು ಗೈಸ್. ಸುಮ್ಮನೆ ವಿ ಆರ್ ಬಡವರು ಗೈಸ್, ವಿ ಆರ್ ನಾಟ್ ರಿಚ್. ನಂಗೆ ಇದೇ ಸಾಕು, ಜಾಸ್ತಿ ಕುಡಿಯೋಕ್ಕೆಲ್ಲ ಆಗಲ್ಲ. ಬನ್ನಿ ಅವನೇನೋ ತಗೊಂಡು ಬರಲಿ. ಈಗ ಎಲ್ಲ ಕಾರಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಕಾರಲ್ಲಿ ಇಟ್ರೆ ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ಗೈಸ್. ಅಂದರೆ ನೋಡ್ತಾರೆ, ಕೆಳಗಡೆ ಇಡಬೇಕು, ಮೇಲೆ ಇಟ್ರೆ ನೋಡ್ಬಿಡ್ತಾರೆ. ನೋಡೋದೇ ಇಲ್ಲ, ಅದಂತೂ ಫಿಕ್ಸ್. ಏನ ಟಿಫನ್ ಬಾಕ್ಸ್ಗಳು. ಬನ್ನಿ ಈಗ ಹಂಗೆ ಹೋಗಿ ಕೇಕ್ ಎತ್ಕೊಂಡ್ಬರ್ಬೇಕು. ಫಸ್ಟ್ ಕೇಕ್ ಎತ್ಕೊಂಡ್ಬರೋಣ. ಈಗ ಇದು ಕೇಕ್ ಅಮೌಂಟ್ ಎಲ್ಲ ಪೇ ಆಗಿದೆ. ಅವಾಗೆ ಅಡ್ವಾನ್ಸ್ ಹಾಕ್ಬಿಟ್ಟು ಹೋಗಿದೆ. ಸೊ ಹಂಗಾಗಿ ಅವೆಲ್ಲ ಫುಲ್ ಕ್ಲಿಯರ್ ಮಾಡಿದಾಯ್ತು. ಬನ್ನಿ ಈಗ ಕೇಕ್ ಎತ್ಕೊಂಡು ನೋಡುವ ಸಮಯ. ಪ್ಯಾಕ್ ಮಾಡ್ಕೊಡ್ತಿದೆ ಬ್ರೋ. ಇದು ಈಗ ನಾವು ಕೇಕ್ ತಗೊಂಡು ಹೊರಟಿದ್ದೀವಿ. ಬನ್ನಿ ಈಗ ಇನ್ನ ಡ್ರೆಸ್ ಕೂಡ ಚೇಂಜ್ ಮಾಡ್ಸಿಲ್ಲ. ಹೋಗಿ ಕಾರಲ್ಲಿ ಇಟ್ಟು ಹಂಗೆ ಡೈರೆಕ್ಟ್ ಕರ್ಕೊಂಡ್ಬಂದು ಈಗ ಕೇಕ್ ತಗೊಂಡು. ಕಾಂತಿ ಸ್ವೀಟ್ಸ್ ಅಲ್ಲಿ ಕಲೆಕ್ಷನ್ ಇಲ್ಲ ಗೈಸ್ ಕೇಕ್ದು. ನಿಜ ಈ ನಡುವೆ ಹೋಗ್ತಾ ವರಸ್ಟ್ ಆಗ್ತೈತೆ ಕಾಂತಿ ಸ್ವೀಟ್ಸ್ ಅಂತೂ. ಬಟ್ ಗಂಗಾ ಬೇಕರ್ಸ್ ಪರವಾಗಿಲ್ಲ, ಚೆನ್ನಾಗ್ ಮಾಡ್ತಾರೆ.
ಈಗ ನನ್ನ ತಮ್ಮನ ಕೈಯಲ್ಲಿ ಗಿಫ್ಟ್ಸ್ ಎಲ್ಲ ತರಿಸ್ತಾ ಇದೀನಿ. ಬನ್ನಿ, ನಮ್ಮ ಅಪ್ಪ ಬೇರೆ ಇವಾಗ ಮನೆಗಿಲ್ಲ, ಇಷ್ಟೊತ್ತು ಕೆಳಗಡೆನೆ ಇದ್ರು. ಬನ್ನಿ, ನನ್ನ ಕೈಲಿ ಆಯ್ತಾ ಇಲ್ಲ. ಅದನ್ನ ಇವಾಗ ಬಚ್ಚಿಡ್ಬೇಕೆಲ್ಲ. ಗೈಸ್ ಈಗ ಅಷ್ಟೇ ಬಂದವ್ರೆ, ವಾಶ್ರೂಮ್ ಹೋಗಿದ್ದಾರೆ ಒಂಚೂರು ಫ್ರೆಶ್ ಅಪ್ ಬರಕ್ಕೆ. ಸೊ ನನ್ನ ತಮ್ಮ ತಿಂತವನೆ, ಆಚೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಪ್ಪ, ಆದ್ರೂ ತಿಂತವನೆ. ಹೊಟ್ಟೆ ಹಸು ಪಾಪ, ಸ್ಕೂಲಿಂದ 6 ಗಂಟೆಗೆ ಬಂದಲ್ಲ, ಸೊ ಹಂಗಾಗಿ. ಸೊ ನಮ್ಮಪ್ಪ ಬರ್ಲಿ, ನಮ್ಮಪ್ಪ ಬರೋ ತನಕ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡೋಣ. ಅವ್ರು ಬಂದು ರೆಡಿ ಆಗಿ ನಡೀರಿ ಹೋಗೋಣ ಹೋಟೆಲ್ಗೆ ಅನ್ನೋ ಟೈಮಲ್ಲಿ ಕೇಕ್ ಎತ್ಕೊಂಬಂದ್ ಫಸ್ಟ್ ಹೇಳೋಣ. ನಮ್ಮ ಅಪ್ಪಂಗೆ ಇಷ್ಟು ಗೊತ್ತಿಲ್ಲ ಗೈಸ್, ನಾನು ಏನ್ ಮಾಡ್ತೇವೆ. ಬಟ್ ನಮ್ಮಮ್ಮ ಸಾಯಂಕಾಲ ಬಾಯ್ಬಿಟ್ಬಿಟ್ಟವ್ರೆ ಕೇಕ್ ಆರ್ಡರ್ ಕೊಡಕ್ ಹೋಗೋಣ ಅಂತ. ಏನ್ ಮಾಡ್ಲಿ ನಮ್ಮಮ್ಮ ಸುಮ್ನೆ ಬಾಯ್ಬಿಟ್ಬಿಟ್ಟವ್ರೆ. ಅದು ಬಿಟ್ರೆ ಏನು ಗೊತ್ತಿಲ್ಲ, ಕಾಯ್ತಾ ಇರ್ರಿ. ಒಟ್ನಲ್ಲಿ ಒಂದು ಲಂಚ್ ಬಾಕ್ಸ್, 3 ಲಂಚ್ ಬಾಕ್ಸ್ ಅದ್ರಲ್ಲಿ ಹಾಕ್ತಿದೀನಿ. ಒಂದ್ರಲ್ಲಿ ದೊಡ್ಡ ಹಾಕ್ತೀನಿ, ಇನ್ನೊಂದ್ರಲ್ಲಿ 2 ಚಿಕ್ಕ ಬಾಕ್ಸ್ ಹಾಕ್ಸಿದೀನಿ. ಸೈಡ್ ಆಗೈತೆ. ನಾನಿವತ್ತು ಈ ರೀತಿ ಇರೋದಕ್ಕೆ ಕಾರಣ ನಮ್ಮಪ್ಪ. ಅವರೇ ನನಗೆ ಗಾಡ್ ಫಾದರ್, ಮೈ ಬೆಸ್ಟ್ ಫ್ರೆಂಡ್. ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚನಿ. ಗೈಸ್ ಈಗ ನಾವು ಹೋಟೆಲ್ ಹೋಗ್ತಿದೀವಿ, ಬನ್ನಿ ಹೋಟೆಲ್ ಹೋಗಿ ಸಿಗೋಣ. ಗೈಸ್ ಈಗ ನಾವು ಸ್ವಾತಿ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಇವತ್ತು ಬರ್ಡೇ ಟ್ರೀಟ್ ನಮ್ಮ ಅಪ್ಪಂದು, ಆ್ಯಂಡ್ ಇವತ್ತೆಲ್ಲರನ್ನೂ ಬ್ಲಾಗಲ್ಲಿ ತರಿಸ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಗೈಸ್ ಇವತ್ತು ಇದ್ದಿದ್ದೆಲ್ಲ ಆಯಿತು, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮಪ್ಪ ಹಾಕ್ಕೊಂಡು ಸರಿಯಾಗಿ ಮಂಜಾಗಳು ಕೊಡ್ತಾರೆ. ಸೊ ಹಂಗಾಗಿ ಇವಾಗ ಐಸ್ ಕ್ರೀಮ್ ತಿನ್ನಕ್ಕಂತ ಬಂದಿದ್ದೀವಿ ಇಲ್ಲೇ. ಸೊ ಹಂಗಾಗಿ ಬನ್ನಿ ಐಸ್ ಕ್ರೀಮ್ ಯಾವುದಂತ ತೋರಿಸಿ. ಸ್ಕೂಪ್ ತೊಗೊಂಡಿದ್ದೀವಿ, ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಗೈಸ್ ನೋಡಿ ಏನು ಕಾಮಾಗಿದೆ ಗೈಸ್. ಸ್ಟೋನ್ ವರ್ಕ್ ಇದೆಯಲ್ಲ, ಇದು ಕ್ರೇಜಿ. ಅದು ಬಿಟ್ಟರೆ ಫೋಟೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಂಗೆ ಹೆವಿ ಇಷ್ಟ ಆಗೋಯ್ತು. ಹೊಡಿಯ ಹೇಳ್ತೀನಿ. ಪೊಲೀಸವ್ರು ಕೊಡ್ತೀನಿ ರಾ, ಪೊಲೀಸವ್ರು ಕೊಡ್ತೀನಿ. ಏಯ್ ಮನು, ಸುಮ್ಮನೆ ಇರ ಮನು, ಸುಮ್ಮನೆ ಇರ ನೀನು. ಮನು ಸುಮ್ಮನೆ ಇರ ನೀನು. ಮನೋಣ ಫ್ಯಾನ್ಸ್ ಕ್ಲಬ್. ಹೇ ಗೈಸ್, ಆ್ಯಂಡ್ ಇದು ಬಂದ್ಬಿಟ್ಟು 28th ಜೂನ್ ಮಾಡ್ತಾಯಿದ್ದೀನಿ. ಹಂಗೆ ಸ್ವಲ್ಪ ಮೋಟಿವೇಶನ್ ಅನ್ನೋದೇ ಹೋಗ್ಬಿಟ್ಟಿತ್ತು. ಬ್ಲಾಗ್ ಮಾಡೋದಾ, ಏನು ಮಾಡೋದು, ಏನು ಸಪೋರ್ಟ್ ಇಲ್ಲ, ಏನಿಲ್ಲ. ಬಟ್ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ನಾಳೆ ವಿಡಿಯೋ ಬರಬೇಕು. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು 28 ಜೂನ್, ಆ್ಯಂಡ್ ಇವತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ. ಸೊ ಹಂಗಾಗಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ನಮ್ಮದು ಪೂಜೆ ಐತೆ. ಸೊ ಬನ್ನಿ, ಈಗ ಎಲ್ಲ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿದೆ, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವೈಟ್ ಕುರ್ತಾ. ನೆನ್ನೆನೂ ಮಾಡ್ಬೋದಾಗಿತ್ತು ನಾನು, ಇದು ಒಂಚೂರು ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗಿದೆ. ಬಟ್ ಅದೇ ಹೇಳ್ತಿಲ್ವಾ, ಮೋಟಿವೇಶನ್ ಅನ್ನೋದೇ ಹೋಗ್ಬಿಟ್ಟಿತ್ತು. ಆ್ಯಂಡ್ ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊತೀನಿ ಡೈಲಿ. ಆಗುತ್ತೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ. ಸೊ ಹಂಗಾಗಿ ಎಲ್ಲ ರೆಡಿ ಆಗ್ತಿದ್ರು ಒಳಗಡೆ. ಪರವಾಗಿಲ್ಲ, ಸಪೋರ್ಟ್ ಸಿಗಲಿ ಬಿಡಲಿ, ಬಟ್ ಒಂದಿನ ಸಪೋರ್ಟ್ ಸಿಗುತ್ತೆ. ಸೊ ಹಂಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ಅವ್ರಿಗೋಸ್ಕರ ನಾನು ಅಲ್ಲ ಗೈಸ್, ಇವತ್ತು 1 ಮಂತಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವೀಡಿಯೋಸು. ಒಂದಿನ ಏನಾದರೂ ಅಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ಒಂದಿನ ನಾನು ಮಿಸ್ ಮಾಡಿದ್ದೀನಿ ಆ ಬ್ಲಾಗ್ ಇಲ್ಲ ತಾನೆ.
ಆಮೇಲೆ ಸಪೋರ್ಟಾಗಿ ಸಿಗ್ತಾ ಇಲ್ಲ. ಬಟ್ ಪರವಾಗಿಲ್ಲ, ನಿಮ್ಮ ಖುಷಿ. ನಾನು ಜಾಸ್ತಿ ಫೋರ್ಸ್ ಎಲ್ಲ ಮಾಡೋಕ್ಕೋಗಲ್ಲ. ಸೊ ಹಾಗಾಗಿ ಬನ್ನಿ ಈಗ ಎಲ್ಲ ರೆಡಿ ಆಗ್ತಿರೋ ಹೋಗೋಣ. ನಮ್ಮಪ್ಪ ಸೈಡ್ ಹತ್ರ ಇದಾರಂತೆ. ಕೀ ಅದೇ ಮನೆ ಬೀಗ ಮರ್ತೋಗಿದ್ರು. ಸೊ ಹಂಗಾಗಿ ಮನೆ ಬೀಗ ಕೊಡಕ್ ಹೋಗ್ತೀನಿ. ಮೇ ಬಿ ವರ್ಕರ್ಸ್ ಬಂದಿರ್ಬೋದು. ಸೊ ಹಂಗಾಗಿ ಈಗ ನಾವು ನಮ್ದು ಇನ್ನೊಂದು ಗಾಡಿ ವರ್ಕರ್ಸ್ ಇದು ಮಾಡೋದು, ಇನ್ನೊಂದು ಗಾಡಿನ ಸರ್ವಿಸ್ ಬಿಡ್ಬೇಕು. ಸೊ ಡೈರೆಕ್ಟ್ ಅವ್ರು ಅಲ್ಲಿಗೆ ಬರ್ತಾರೆ. ಅಂಡ್ ನೋಡಿ, ಒಂದೇ ನಿಮಿಷ ಇದಾಗಿರುತ್ತೆ ಔಟ್ಫಿಟ್. ಸೊ ಹಂಗಾಗಿ ಇವಾಗ ನಾನು ನಮ್ಮ ಅಣ್ಣ ಹೋಗಿ ಗಾಡಿನ ಅಲ್ಲಿ ಗ್ಯಾರೇಜ್ ಹತ್ರ ದಬಾಕ್ತೀವಿ. ಅಂಡ್ ಅವ್ರು ಬಂದು ನಂಗೆ ಪಿಕ್ ಮಾಡ್ಕೊಂತಾರೆ. ಸೊ ಬನ್ನಿ ಹೋಗೋಣ. ನಾನು ಇವಾಗ ಮನೆಗೆ ಬಂದು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ATM ಕಾರ್ಡ್ ಎಲ್ಲ ಮರ್ತೋಗಿದ್ರು ಮನೇಲಿ. ಸೊ ಹಂಗಾಗಿ ಅಲ್ಲಿ ಅಂಗಡಿಯವ್ರ ಹತ್ರ ಗಾಡಿ ಇಸ್ಕೊಂಡು ಬಂದಿದ್ದೀವಿ. ಅಂಡ್ ಬನ್ನಿ ಈಗ ವಡೆ. ಗೈಸ್ ಈಗ ವಡೆ ಮತ್ತೆ ಇದು ಪಲಾವ್ ತಗೊಂಡು ಹೊರಟಿದೀವಿ. ಈಗ ಹೋಗ್ಬೇಕು, ಅದೇ ಕಾರ್ ಹತ್ರ ಹೋಗಿ ಇದನ್ನ ಡಿಕ್ಕಿಗಿಟ್ಟು ನಮ್ಮ ಅಪ್ಪ ಬರ್ತಾರೆ, ಬಿಲ್ ಪೇ ಮಾಡ್ತೀರಾ. ಬರ್ತಾರೆ, ಬನ್ನಿ ಹೋಗೋಣ. ಈಗಷ್ಟೇ ರೀಚ್ ಆಗಿದ್ದೀವಿ. ಅಂಡ್ ನಮ್ಮ ಅಪ್ಪ ಕಾರ್ ಮೇಲೆ ಎತ್ಕೊಂಡ್ ಬರ್ತಾರಂತೆ. ಅಂಡ್ ಎಲ್ಲ ಇಳಿತಾ ಇದ್ದಾರೆ ನೋಡ್ರಿ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಸೊ ಈಗ ಇನ್ನ ಟಿಫನ್ ತಿಂದಿಲ್ಲ. ಫಸ್ಟ್ ಬನ್ನಿ ಟಿಫನ್ ತಿನ್ಬೋಣ ಒಂಚೂರು. ಸೊ ಗೈಸ್ ಫೈನಲಿ ನಾವು ಅಂದ್ರೆ ಕೆಳಗಡೆಯಿಂದ ಬೆಟ್ಟ ಹತ್ಕೊಂಡ್ ಬಂದ್ವಿ. ವ್ಯೂ ತೋರಿಸ್ತೀನಿ ಮೇಲೆ ಹೋಗ್ಬಿಟ್ಟು ನೋಡಿ. ಕ್ರೇಜಿ ಅಲ್ಲ ಮಾತ್ರ. ಇನ್ನ ಹೋಗ್ಬೇಕು. ಅಂಡ್ ಈಗ ನಡೀತಿದೆ ಏನಂತಾರಪ್ಪ, ಅಭಿಷೇಕ ನಡೀತಿದೆ. ಅಂಡ್ ಅಭಿಷೇಕ ಮುಂಚೆ ನಾವು ಬಂದು 1 ವರ್ಷ ಆಯ್ತು. ಅಭಿಷೇಕ ಮುಂಚೆ ಈ ವರ್ಷ ಅಭಿಷೇಕ ಮಿಸ್ ಮಾಡ್ಕೊಂಡು ನಡೀತಾ ಇರುತ್ತೆ ಅಭಿಷೇಕ ಒಳಗಡೆ. ನಮ್ಮ ಅಪ್ಪ ನನ್ನ ತಮ್ಮ ಬಂದವ್ರ. ಬನ್ನಿ ಫಸ್ಟ್ ಹೋಗಿ ಯಾ ತಿನ್ಬಿಡ್ಬೇಕು. ಇಲ್ಲ ಬಂದಿಲ್ಲ. ಬಂದವ್ರೆ ನೋಡ್ರಿ, ನಮ್ಮೂರು ಗೈಸ್ ಇದು. ಬನ್ನಿ ಈಗ ಫಸ್ಟ್ ಏನಾನ ಒಂಚೂರು ತಿನ್ಕೊಂಬಿಡೋಣ. ಇಲ್ಲಾಂದ್ರೆ ಹಿಂದೆಲ್ಲ ದೇವ್ರ ದರ್ಶನ ಮಾಡ್ಕೊಂಬಿಡ್ರಿ. ಬನ್ನಿ ಗೈಸ್. ಆಮೇಲೆ ಇವತ್ತು ಇದು ಹೆಣ್ಣಾಡೋ ಶಾಸ್ತ್ರ ಬೇರೆ ಇದೆ, ಅದಕ್ಕೆ ಹೋಗ್ಬೇಕು. ಆದ್ರೆ ಎಲ್ಲ ತೋರಿಸ್ತೀನಿ. ನೋಡೋಣ ಬನ್ನಿ. ಫೋನ್ ಇಲ್ಲ ಬಿಟ್ಟವ್ರೆ. ಹರ್ಷ ಫೋನ್ ಎತ್ಕೊ. ಮುಂದ್ರೊಂದಿಸಿ ನಮ್ಮ ಮನೇಲಿ ಸ್ವಲ್ಪ ಸೈಕ್ ಮಾಡ್ತಾರೆ ಗಾಯ್ಸ್. ಅವ್ರನ್ನ ಓಕೆ ಸರ್. ಸೊ ಹಂಗಾಗಿ ಒಂದ್ ವಡೆ ಸಿಂಪಲ್ ಆಗಿ ಒಂದೊಂದ್ ವಡೆ ಎತ್ಕೊಂಡ್ಬಿಟ್ಟಿದೀವಿ. ಬನ್ನಿ ಈಗ ಅವ್ರನ್ನ ಕರೆದು ಬರೋಣ. ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ಈಚೆ ಬಂದಿದ್ದೀವಿ. ಅಂಡ್ ಈಗ ಅಲಂಕಾರ ನಡೀತಿದೆ. ಇದಾದ್ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಅಲಂಕಾರ ಆದ್ಮೇಲೆ ಇಷ್ಟೊತ್ತು ನಡೆದಿದ್ದ ಅಭಿಷೇಕ ನೋಡಿರ್ಬೋದು ಕ್ಲಿಪ್ಸು. ಫೋಟೋಸ್ ಈ ಆಂಟಿ ಜೊತೆ ಫೋಟೋಸ್ ಬೇಕಂತೆ. ಅಂಡ್ ಏನ್ ಗುರು ಎಲ್ಲಾ ಆ ಕಡೆ ಸರ್ವಿಸ್ ಸೆಂಟರ್ ಅಂದ್ರೆ ಇದು ವಾಷಿಂಗ್ ಸೆಂಟರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ ನೋಡ್ರಿ. ಎಷ್ಟು ಬೆಳ್ಳಗೈತೆ. ನಮ್ ದೊಡ್ಡಪ್ಪ ಬಂದಿಲ್ಲ ಗೈಸ್ ಇವತ್ತು. ನಮ್ ದೊಡ್ಡಪ್ಪ ಫುಲ್ ಬಿಸಿ. ಏನ್ ಮಾಡೋಣ, ದುಡ್ಡು ಮಾಡೋರು ಅದಕ್ಕೆ ಫುಲ್ ಬಿಸಿ ಆಗವ್ರೆ ಅಲ್ಲ ಶಾ. ಇವರೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋದೇ ಇಲ್ಲ ಗೈಸ್. ನೋಡಿ ಏನ್ ಕ್ರೇಜಿ ಆಗಿದೆ. ನನ್ಗೆ ಈ ತರ ನೇಚರ್ ಅಂದ್ರೆ ಒಂಥರ ಸಂತೋಷ. ಇದ್ರಲ್ಲಿ ಏನೋ ಒಂಥರ ಸಂತೋಷ. ಬನ್ನಿ ಈಗ ಒಂದ್ ಸ್ವಲ್ಪ ಸಿನಿಮ್ಯಾಟಿಕ್ ಶೂಟ್ಸ್ ತಗೊಂಡೋಣ. ಒಳ್ಳೆ ಬ್ಯಾಟಿಂಗು. ನಮ್ ಮುದುಕಿ ಜಾಸ್ತಿ ದಿನ ಅಂದ್ಮೇಲೆ ಸಿಕ್ಕವ್ರೆ ನೋಡ್ರಿ. ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ಬಂದು ಸಿಗೋಣ. ಗೈಸ್ ನಂಗೆ ಮೌಂಟೇನ್ ಸೈಡ್ ಯಾಕೆ ಇಷ್ಟ ಅಂದ್ರೆ ನೋಡ್ರಿ, ಇಷ್ಟೇ ದೂರ ಹೋಗ್ರಿ ಕ್ಲೀನಾಗಿ ಕಾಣಿಸುತ್ತೆ.
ಆ್ಯಂಡ್ ಈಗ ನಾವು ಹೊರಡುವ ಸಮಯ. ಸೊ ನಮ್ಮ ಅಕ್ಕನ ಫೋನು ಕಳ್ಕೊಂಬಿಟ್ಟವಳೆ. ಅಲ್ಲ ನಾನು ಕಳ್ದಾಕಿದ್ದೀನಿ. ಏನು ಮಾಡೋಣ, ಅದೇ ನಮ್ಮ ತಪ್ಪ ಅಲ್ವಲ್ಲ. ಕ್ರೇಜಿ, ಅದೇ ನಮ್ಮ ತಪ್ಪ ಕಳ್ಕೊಳ್ಳೋದು. ನಾವೇ ನಾನು ಹೇಳಿದ್ವ ಕಳ್ಕೊ ಅಂತ. ನಾನೇ ತಪ್ಪ ಗೈಸ್. ನೋಡ್ರಿ, ಫೋನ್ ಕೊಡೋ. ನಾನು ಎಲ್ಲಿಂದ ಎತ್ಕೊಂಬಂದು ಕೊಡ್ಲಿ? ಇಲ್ದೇ ಇರೋ ಫೋನ್ನ. ನಮ್ಮಪ್ಪ ಏನೋ ಫುಲ್ ಸೀರಿಯಸ್ ಆಗಿ ನಮ್ಮ ಅಪ್ಪ ಏನೋ ಹೇಳ್ತಾರ ದೇವ್ರಿಗೆ. ನೀವು ಇಲ್ಲಿ ಯಾವ್ಯಾವ ಭಾಷೆ ಮಾತಾಡಿದ್ರೆ ಒದ್ದೋಡಿಸ್ತಾರೆ. ಹೈ ಎದಾಗಮ್ಮ ಫಸ್ಟ್. ಎದಾಗಮ್ಮ ಗೈಸ್ ಬನ್ನಿ. ಯಾರು ಬಿಟ್ರು ನಾವ್ ನೀರ್ ಕುಡಿವಿ. ಅಮ್ಮ ಬಂದ್ಬಿಟ್ರು ಗೈಸ್. ಮುಖದಲ್ಲಿ ಮಂದಾಸ ನೋಡ್ರಿ, ಇಟ್ಕೊಂತೀವಿ ನಮ್ಮ ಮಂದಾಸ. ಇಷ್ಟೊತ್ತು ನಮ್ಮ ಅಣ್ಣನ ಮೇಲೆ ತಾಕ್ತಾ ಇದ್ದೆ, ಎದ್ದು ಬಂದೆ ಈ ಕಡೆಗೆ. ನಮ್ಮಮ್ಮ ಕೊಡಬಾರ್ದಾಗಿತ್ತು, ಇನ್ನೂ ಸರದಾಗಿ ಆಟ ಹಾಕಿರ. ನಾನು ಹೆಂಗಿದೆ ಲೈಫು? ಜಾಲಿನಾ? ಮದರ್ ಟಂಗ್ ಗೈಸ್, ಏನ್ ಮಾಡಕ್ಕಾಗಲ್ಲ. ತೆಲುಗುನು ಮಾತಾಡ್ತೀವಿ ಮಗ. ಇವನು ಅಷ್ಟೇ, ಅವನು ಅಷ್ಟೇ. ಹಾಗಾದ್ರೆ ದೇವ್ರೆ, ಯಾವಾಗ ತಿನ್ನೋರ ಎಲ್ಲೋ. ನೋಡು ನೋಡು. ಅಲ್ಲ ಗೈಸ್, ಈ ತರ ಫೋಟೋ ಅವ್ರ ಫೋನ್ ಅಲ್ಲಿ ತೆಗಿಯಕ್ಕೆ ನನ್ಗೆ ಯಾರ್ ಫೋನ್ ಆದ್ರೆ ಅದೇ ನನ್ ಫೋನ್ ಅಲ್ಲಿ ತೆಗಿಬೇಕು ಅಂದ್ರೆ ನಮ್ದು ಬರೀ ಐಫೋನ್, ಬರೀ ವಿಡಿಯೋ ಕ್ವಾಲಿಟಿಗೆ ಮಾತ್ರ ಚಂದ. ಅದ್ಬಿಟ್ಟು ಫೋಟೋಸ್ಗೆಲ್ಲ ಚೆನ್ನಾಗಿರಲ್ಲ. ಸಪೋರ್ಟ್ ಮಾಡಲ್ಲ ಫೋಟೋಸ್ಗೆಲ್ಲ ಅಷ್ಟೊಂದು. ಅದು ನಮ್ಮ ಅಕ್ಕ ಹೇಳಿದ್ರೆ ನಮ್ಮ ಅಕ್ಕಗೆ ಅರ್ಥನೇ ಆಗಲ್ಲ. ಆಮೇಲೆ ನಂದು ಬೇಗ ಚಾರ್ಜ್ ಹಿಡಿದೋಗುತ್ತೆ. 100 ಫೋಟೋ ಇಡ್ತಿದ್ದೀನಿ. ನೋಡ್ರಿ, ಯಾರು ಹೇಳು? ಒಂದ್ ದೊಡ್ಡಮ್ಮ ಬ್ಲಾಗ್ ಹೇಳ್ರಿ. ಇವ್ರಾರು ಹೇಳ್ರಿ? ನಮ್ಮ ಮದರ್ ಇಂಡಿಯಾ. ಅದ್ ನೋಡ್ರಿ, ಇನ್ಯಾರು ಬರ್ತಾರ ಹೇಳ್ರಿ? ಎಲ್ಲ ಇವಾಗ ಆಯ್ ಅಂತಾರೆ. ಏನ್ ನೋಡ್ರಿ ಹಂಗ್ ನೋಡ್ತೀಯಾ? ಎಲ್ಲ ಇವಾಗ ಆಯ್ ಮಾಡ್ತಾರೆ ಬ್ಲಾಗ್ಗೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಮಾಡಿಲ್ಲ ಯಾರು. ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ. ಸೊ ನಮ್ಮ ಊರಿಗೆ ಬಂದಿದ್ದೀವಿ. ಅಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಅಂಡ್ ಇದು ನಮ್ಮ ದೇವಸ್ಥಾನ ಇನ್ನೂ ರೆಡಿ ಆಗ್ತಿದೆ. ಆ್ಯಂಡ್ ನಮ್ಮದು ಬೇಬಿ ಅಂದರೆ ನಮ್ಮದು ಟ್ರ್ಯಾಕ್ಟ್ರು, ನಮ್ದು 2 ಇರೋದು ಟ್ರ್ಯಾಕ್ಟ್ರು. ಆ್ಯಂಡ್ ಅದರಲ್ಲಿ ಇಲ್ಲೊಂದಿದೆ, 1 ನಿಮಿಷ. ಸೊ ಅದರಲ್ಲಿ ಇಲ್ಲೊಂದಿದೆ, ಬನ್ನಿ ತೋರಿಸ್ತೀನಿ ಗೈಸ್. ನೋಡಿ ಇಲ್ಲಿದೆ. ಆ್ಯಂಡ್ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಅದು ಪವರ್ ಜಾಸ್ತಿ ಇದೆ, ಸ್ವಲ್ಪ ಇದು ಪವರ್ ಕಮ್ಮಿ ಇದೆ. ಸೊ ಹಂಗಾಗಿ ಇದನ್ನು ನೋಡ್ರಿ, ಎಷ್ಟು ಧೂಳು ಎಲ್ಲ ಅರ್ದು ಉದ್ದು ಅಂದರೆ ಕಂಡೀಷನ್ ಅದೇ ಇದೆ ಗಾಡಿ. ಹಿಂಗೆ ಸುಮ್ಮನೆ ನಿಲ್ಸಿದ್ದಾನೆ. ಇದು ಇಲ್ಲಿ ತೋಟದ ಕೆಲ್ಸಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಅಷ್ಟೆ. ಇಲ್ಲೇನೋ ಅದು ಮಾತುಕತೆ ಕುತ್ಕೊಂಡವ್ರೆ, ನಾವೆಲ್ಲ ಅಂಗಡಿ ಹುಡ್ಕೊಂಡು ಹೊರಟಿದ್ದೀವಿ. ಇಲ್ಲ ಅಪ್ಪ, ಇಲ್ಲೆಲ್ಲ ಅಂಗಡಿ ಐತಾ? ಹಾಂ ಓಕೆ ಬರ್ರಿ. ಹತ್ರನೇ ಇವ್ರಿಗೇನು ಉಗಿಯಪ್ಪಿ ಸರ ಹೇಳ್ತೀನಿ, ಬಾಯಿ ಬಂದಂಗೆಲ್ಲ ಹೋಗಿ ಪರವಾಗಿಲ್ಲ. ಬನ್ನಿ ಈಗ ನಾವು ಅಂಗಡಿ ಹುಡ್ಕೊಂಡು ಹೋಗೋಣ. ಅದೇ ಇವಾಗ ಅದೇನೋ ಅವ್ರೇನೋ ಮಾತಾಡ್ಕೊಂತಾರೆ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ನಾವು ಚಿಕ್ಕ ಹುಡುಗ್ರು ಯಾಕಲ್ಲಿ ಅಂತ ಎದ್ದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿದ್ದರೆ ಅವ್ರ ಡಿಸ್ಟರ್ಬೆನ್ಸ್, ಇವ್ರ ಡಿಸ್ಟರ್ಬೆನ್ಸು. ಅದಕ್ಕೆ ಏನು ಹೋಗಿ ತಿನ್ಕೊಳೋಣ ಬರೋಣ ಅಂದರೆ ಜ್ಯೂಸ್ ಕುಡಿಬೇಕು ಗೈಸ್. ಹೊಟ್ಟೆ ತುಂಬ ಊಟ ಐತೆ, ಅದು ಬಿಟ್ಟು ಏನಾನ ಜ್ಯೂಸ್ ಗೀಸ್ ಕುಡಿಬೇಕು. ಇಲ್ಲಾಂದ್ರೆ ಆಗಲ್ಲ ನಡುವೆ ನಂಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ಏನೋ ತಿಂದರೆ ಜ್ಯೂಸ್ ಬೇಕು, ಬೇಕೇ ಬೇಕು. ಏನು ಮಾಡೋಣ? ಆ ಜ್ಯೂಸ್ ಎಲ್ಲ ಅಲ್ಲ, ನಾರ್ಮಲ್ ಒಂದು ಕೋಕ್ ಇರಬೇಕು, ಇಲ್ಲೊಂದು ಥಮ್ಸಪ್ ಇರಬೇಕು, ಇಲ್ಲ ಪೆಪ್ಸಿ ಇರಬೇಕು. ಈ 3ರಲ್ಲಿ ಯಾವುದನ್ನ ಒಂದು ಕೊಟ್ಟರು ಕುಡಿತೀನಿ ಪಕ್ಕ ಫಿಕ್ಸು. ಇವರೆಲ್ಲ ನೋಡ್ರಿ ಹೆಂಗೆ ಬರ್ತವ್ರೆ. ಬನ್ನಿ ಹೋಗೋಣ. ನೇಚರ್ ನೋಡ್ರಿ, ಈ ನೇಚರ್ ಮಧ್ಯೆ ನಡೆಯೋಕ್ಕೂ ನಮ್ಮ ಬೆಂಗಳೂರಲ್ಲಿ ನಡೆಯೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೆರಳು ಬೇಕಾ? ನೆರಳಲ್ಲಿ ಹೋಗ್ಬೋದು. ಒಳ್ಳೆ ನೆಮ್ಮದಿ ಗೈಸ್. ಬನ್ನಿ ಅಂಗಡಿ ಹತ್ರ ಹೋಗೋಣ.
ಆಮೇಲೆ ನನಗೆ ಇವತ್ತು ಅದೇನೋ ಗೊತ್ತಿಲ್ಲ, ಇದ್ದಿದ್ದಂಗೆ ಒಂಥರ ಜೋಶ್ ಉಟ್ಕೊಂಡ್ಬಿಡ್ತು. ಏನಾದರೂ ಮಾಡಿ ಯೂಟ್ಯೂಬ್ ಕಾಸಿಂದ 2028 ಬರೋ ಒಳಗಡೆ 18 Pro Max ಇನ್ನೂ ಲಾಂಚ್ ಆಗಿಲ್ಲ, ಡೆಮೋ ಎಲ್ಲ ಬಂದಿದೆ, ನೋಡಿದೆ, ಚೆನ್ನಾಗಿದೆ. 18 Pro Max ಇಲ್ಲ 17 Pro Max ನನ್ನ ಕೈಯಲ್ಲಿರಬೇಕು. ಅದು ನನ್ನ ಗೋಲ್. ಅಂದರೆ ನಾನು ಆ ಗೋಲ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಎತ್ತ ಅಂತ. ಆ್ಯಂಡ್ ಈಗ ನಾನು ಸದ್ಯಕ್ಕೆ ಮೈಕ್ ಕ್ವಾಲಿಟಿ ಒಂದು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಸಾಕು ಅಂತಿದ್ದೀನಿ. ಮೈಕ್ ಕ್ವಾಲಿಟಿ ಒಂದು ಅಪ್ಗ್ರೇಡ್ ಆದರೆ ಸಾಕು. ಫೋನೆಲ್ಲ ಇವಾಗ ವಿಡಿಯೋ ಕ್ವಾಲಿಟಿಗೆಲ್ಲ ನನ್ನ ಹತ್ರ ಇರೋದೇ ಸಾಕು. ಸೊ ಹಂಗಾಗಿ ಅದು ಬಿಟ್ಟರೆ ಈಗ ಹೇಳಿದ್ನಲ್ಲ, ಬರೋ ವರ್ಷ ಎಂಡಾಗೋದ್ರ ಒಳಗಡೆ 18 Pro Max ಇಲ್ಲ 17 Pro Max ಯೂಟ್ಯೂಬ್ ಕಸಿಂದ ಎತ್ತೀನಿ ಗೈಸ್. ಫಿಕ್ಸು ಆಯಿತು. ಕಷ್ಟ ಬಿಡೋಣ, ಪರವಾಗಿಲ್ಲ. ಸ್ವಲ್ಪ ದಿನ ಡೈಲಿ ವ್ಲಾಗ್ಸು ಸ್ಟಾರ್ಟ್ ಮಾಡ್ತೀನಿ, ಕಾಯ್ತಾ ಇರ್ರಿ. ಇವಾಗ ನನಗೇನಂದರೆ ಸ್ವಲ್ಪ ತುಂಬಾ ಕೆಲಸಗಳಿದ್ದಾವೆ. ಅಂದರೆ ಇವಾಗ ಒಂದು ಸೀರೀಸ್ ಶೂಟ್ ಮಾಡ್ತಾಯಿದ್ದೀವಿ. ಸೀರೀಸು ಸಾರಿ, ಅದು ಆಗಸ್ಟಲ್ಲಿ ಬರುತ್ತೆ. ನಾನು ಜುಲೈಯಲ್ಲಿ ಅಂತ ಹೇಳಿದ್ದೆ, ಆಗಸ್ಟಲ್ಲಿ ಬರುತ್ತೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸ್ಟೋರಿ ತುಂಬಾ ಲಾಂಗ್ ಮಾಡಿದ್ದೀವಿ ಇವಾಗ. ಆ್ಯಂಡ್ ಕ್ರೇಜಿ ಆಗೈತೆ. ಇದರಲ್ಲಿ ನಾವು ವಿಲನ್ ಹೈಪ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇನ್ನೂ ಚೆನ್ನಾಗಿ ಕಾಣಲಿ ಅಂತ. ಹಂಗಾಗಿ ಬನ್ನಿ ಈಗ ಹೋಗೋಣ. ಅದು ಯಾರೋ ಹುಡುಗ ಸಿಕ್ಕಿದ್ದ, ಕೇಳಿದ್ವಿ. ನೋಡ್ರಿ ಇಲ್ಲಿ ಆಲ್ರೆಡಿ ಒಂದು ವಿಕೆಟ್ ಔಟು. ಮಗ ಇಲ್ಲದ ಅಂಗಡಿ ಐತೆ ಅಣ್ಣ. ಇಲ್ಲ ಅಣ್ಣ, ಮುಂದೆ ಅಂಗಡಿ ಐತೆ ಅಂದರು. ನೋಡಿದ್ರೆ ಯಾವ ಅಂಗಡಿನೂ ಇಲ್ಲ, ಏನೂ ಇಲ್ಲ, ಸಿಕ್ಕಿಲ್ಲ. ಅದು ಯಾವುದೋ ಲೋಕಲ್ ಬ್ರ್ಯಾಂಡು ನೋಡ್ರಿ, ಅದು ಯಾವುದೋ ಲೋಕಲ್ ಬ್ರ್ಯಾಂಡ್ ಸಿಕ್ತದೆ. ಅದಕ್ಕೆ ನಾನು ಸ್ಟಿಂಗೇ ತಗೊಂಬಿಟ್ಟೆ. ಅದಕ್ಕೆ ಇದೇ ತಗೊಂಬಿಟ್ಟೆ. ಬನ್ನಿ. ಹಾಂ ಆಯ ಐಸ್ ಆ ಕೋಕ್ ಕುಡಿದು ಕುಡಿಬೇಕಂದ್ರೆ ಆಗ್ತಾಯಿಲ್ಲ. ಫಸ್ಟ್ ಇದನ್ನ ಕುಡಿತಾ ಇದ್ದೆ, ಬಟ್ ಇವಾಗ ಇಷ್ಟ ಆಗ್ತಾಯಿಲ್ಲ. ಬಟ್ ಇನ್ನೇನು ಮಾಡೋದು, ಏನೋ ಮಾಡ್ಬೇಕಲ್ಲ. ಆ ವಿಡಿಯೋನ ಮತ್ತೆ ಸಾರಿ ಆ ವಿಡಿಯೋ ಅಂತೀನಿ, ಆ ಜ್ಯೂಸ್ನ ಮತ್ತೆ ವಾಪಸ್ ಕಳಿಸೋರೆ ಈ ಮಹಾತಾಯಿ. ಇದೇನೋ ಬಿಂದು ಜೀರಾ ಬೇಕಂತೆ ಜ್ಯೂಸು, ಬಿಂದುದು. ಸೊ ಹಂಗಾಗಿ ಅದನ್ನು ತರಿಸ್ಕೊಂತಾರೆ. ಬನ್ನಿ ಇವಾಗ ಹೋಗೋಣ, ಜ್ಯೂಸ್ ಕುಡ್ಕೊಂಡು ನಿಧಾನಕ್ಕೆ. ಆಮೇಲೆ ಅವ್ರು ಆ ಕಾರಲ್ಲಿ ಹೋದರು, ನಾನು ನಮ್ಮ ಅಂಕಲ್ ಕಾರಿಗೆ ಶಿಫ್ಟ್ ಆದೆ. ಆ್ಯಂಡ್ ನಾನು ನಮ್ಮ ಅಂಕಲ್ ಜೊತೆನೇ ಬಂದೆ. ಈಗಷ್ಟು ನಮ್ಮ ಮನೆ ಹತ್ರ ಬಂದು ಗಾಡಿ ಹಚ್ಚಾನೆ. ಯಾಕಂದರೆ ನಮ್ಮ ಜೀವನ ನಾಳೆ ಒಂದು ಆಪ್ರೇಷನ್ ಆಯಿತು ಒಂಚೂರು. ಒಂದೇ ನಿಮಿಷ ಇದನ್ನ ಕೊಟ್ಟು ಕಳಿಸ್ಬಿಡ್ತೀನಿ. ಅಲ್ಲಿ ಸೆಂಡ್ ಒಂದು 5 minutes ಅಂತೇಳಿ ಗೈಸ್. ಆಮೇಲೆ ಅದೇ ಇವಾಗ ಒಂಚೂರು ಕೇಕ್ ಕಟ್ಟಿಂಗ್ ಇದೆ. ಆ್ಯಕ್ಟಿವಾದಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ಬುಲೆಟ್ ಎತ್ತಾ ಇದ್ದೀನಿ. ಬನ್ನಿ ಹೋಗಿ ಡೈರೆಕ್ಟ್ ನಾನು ಅಲ್ಲೇ ಸಿಗ್ತೀನಿ ಲೊಕೇಶನ್ ಹತ್ರ. ಗೈಸ್ ಈಗ ನಾವು ಲೊಕೇಶನ್ಗೆ ಬಂದಿದ್ದೀವಿ. ನೋಡ್ರಿ ಇಲ್ಲಿ ನೋಡ್ರಿ, ನಮ್ಮ ಹೆಣ್ಮಗು ನಾಚ್ಕೊಂತೈತೆ. ಆ್ಯಂಡ್ ಈಗ ನಾವು ಇಲ್ಲಿ ನೋಡ್ರಿ ಇಲ್ಲಿದ್ದೀವಿ. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ನೋಡ್ರಿ, ಅವ್ನ ಮುಖ ಹೆಂಗಾಗೋಗೈತೆ ಪಾಪ, ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ಡಿಪ್ರೆಷನ್. ಈಗ ನಾವು ಅದೇ ಇವಾಗ ನಮ್ಮ ಬಾಸ್ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇವನು ಜಿಮ್ಮರು, ವಿಲನ್ ಕ್ಯಾರೆಕ್ಟರ್ ಪಾರ್ಟ್ 2 ಇವನು. ಪಾರ್ಟ್ 1 ಅವ್ನು ತೇಜಸ್ಸು, ಪಾರ್ಟ್ 2 ಇವನು. ಇಲ್ಲೇ ಅವನೇ ನೋಡ್ರಿ. ಆ್ಯಂಡ್ ಈಗ ನೋಡ್ರಿ ನಮ್ಮ ಆದರ್ಶ ಯಾವುದೋ ಫೋನ್ ಇಟ್ಟವ್ರೆ, ಸೌಕಾರ ಮಂದಿ. ಈಗ ಅವ್ರು ಬರಲಿ, ಅವ್ರು ಬರೋ ತನಕ ವೆಯ್ಟ್ ಮಾಡೋಣ. ಬರ್ರಿ ಗೈಸ್, ವ್ಯೂ ನೋಡಿ ಅಲ್ಲಿ, ವ್ಯೂ ನೋಡ್ರಿ ಏನು ಕ್ರೇಜಿ ಐತಲ್ಲ ಮಾತ್ರ ವ್ಯೂ. ಲೇ ಎಷ್ಟಾ ಬಚ್ಚಿಕೊಂತೀಯ ಅಲ್ಲೇ ನಿಪುಣ್ಲೇ, ಕ್ರೇಜಿ ಐತೆ ಮಾತ್ರ. ನೀನು ವಿಡಿಯೋ ಮಾಡಿ ಗೊತ್ತಿಲ್ಲ. ಜೀವನ್ ರೆಡ್ಡಿ ಬಾಸ್ ಅಂತ ಏನ ಚಿನ್ಮಯ ಅಂತ ಅಂದ್ರೆ ನಂಗೆ ಮರ್ಯಾದೆ ತೆಗ್ದಿದ್ದೀರಾ?
ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಮುದ್ದೆ ಇಟ್ಟರು ನಾನು ನನ್ನದೆನ್ನುವ ಆಸೆ ಕಟ್ಟ ಗಾಯ್ಸ್ ಈಗ ಫಸ್ಟ್ ಕೇಕ್ ಕಟಿಂಗ್ ನಡೆಯುತ್ತೆ, ಆಮೇಲೆ ಶಾರ್ಟ್ಸ್ ಅಣ್ಸೋಣ ಅಂತ ಒಂದೇ ನಿಮಿಷ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಬೇಕಂದ್ರೆ ಬೇಡ ಸ್ಪಾರ್ಕಲ್ ಸ್ಪಾರ್ಕಲ್ ಬೇಡ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು. ಹಚ್ಚೋಗ ಹಂಗೆ ಬೆಳಗ್ಗೆಯಿಂದ ಓಡಾಡಿ ಫುಲ್ಲು ಸುಸ್ತಾಗಿದ್ದೀನಿ ಮಾತ್ರ. ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇರೋ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಇಲ್ವೋ ಕಮೆಂಟ್ ಮಾಡಿ. ಬಟ್ ಅದರಲ್ಲಿ ಏನು ಮಿಸ್ಟೇಕ್ ಇದೆಯೋ ನಾನು ಒಂಚೂರು ಅಂದರೆ ಏನನ್ನ ಮಿಸ್ಟೇಕ್ ಇದ್ದರೆ ನಾನು ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳೋ ಥರ ಆ ಥರ ಯಾವ್ದಾನ ಇದ್ರೆ ಹೇಳ್ರಿ. ಆ್ಯಂಡ್ ಏನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ, ಪರವಾಗಿಲ್ಲ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಇಷ್ಟು ದಿನ ಮೋಟಿವೇಶನ್ ಅನ್ನೋದಾಗೋಗಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಇಯರ್ ಎಂಡ್ ವರ್ಷದಲ್ಲಿ 18 Pro Max ನನ್ನ ಕೈಲಿರಬೇಕು, ಇಲ್ಲ 17 Pro Max ನನ್ನ ಕೈಲಿರಬೇಕು. ಅದು ನನ್ನ ದುಡ್ಡಲ್ಲಾಗಿರಬೇಕು. ಸೊ ಹಂಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನ್ಯೂ ವ್ಯೂವರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಇಸ್ಕೊಂಡ್ಬರ್ತೀನಿ. ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.